ನೋಡಿ ಉಂಡೆ ಎಲ್ಲ ಆಲ್ಮೋಸ್ಟ್ ಆಗ್ತಾ ಬಂತು. ನೋಡಿ ಕತ್ತಲು ಕೂಡ ಆಯ್ತು. ಅಂದ್ರೆ ತುಂಬಾ ಕತ್ತಲೆ ಆದ್ರೆ ನಮಗೆ ವಿಡಿಯೋ ಕೂಡ ತೆಗಿಲಿಕ್ಕೆ ಆಗುದಿಲ್ಲ. ಹಾಗೆ ನಮ್ಗೆ ಮತ್ತೆ ಕೂಡ ಬೇರೆ ಕೆಲಸ ಉಂಟು. ಅಂದ್ರೆ ಈ ಚಕ್ಕುಲಿ ಎಲ್ಲ ಇನ್ನ ಆಗ್ಬೇಕಷ್ಟೇ. ಉಂಡೆ ಮಾಡ್ಲಿಕ್ಕೆ ಬೇಗ ಸ್ಟಾರ್ಟ್ ಮಾಡಿದ್ವಿ, ಆದ್ರೂ ಕೂಡ ಇಷ್ಟು ಹೊತ್ತಾಯ್ತು. ನಾನಿವತ್ತು ಸಮರ್ಪಣೆಗೆ ಇಷ್ಟು ಬಗೆಯ ಉಂಡೆ ಮಾಡ್ತಿದ್ದೇನೆ ನಮ್ಮ ಕೃಷ್ಣನಿಗೆ. ನಮ್ಮ ಮುದ್ದು ಕೃಷ್ಣನಿಗೆ ಮಾಡಿ ಸಮರ್ಪಣೆಗೆ ಇಡುವುದೇ ಒಂದು ದೊಡ್ಡ ಹಬ್ಬ ನಮ್ಗೆ. ಅಂದ್ರೆ ಬಗೆ ಬಗೆಯ ತಿಂಡಿ ಎಲ್ಲ ಮಾಡಿ ಸಮರ್ಪಣೆಗೆ ಇಡ್ತೇವೆ ನಾವು. ನಮ್ ಕಡೆ ಎಲ್ಲ ಅಷ್ಟಮಿ ಅಂತ ಹೇಳಿದ್ರೆ ದೊಡ್ಡ ಹಬ್ಬ. ಅಂದ್ರೆ ಅಷ್ಟಮಿ ಸ್ಟಾರ್ಟ್ ಆಗುವ ಮೊದ್ಲೇ ಉಂಟಲ್ಲ, ನಮ್ಗೆ ಇಲ್ಲಿ 1 ತಿಂಗಳ ಹಿಂದೆ ಎಲ್ಲ ಕೃಷ್ಣ ವೇಷ ಎಲ್ಲ ಸ್ಟಾರ್ಟ್ ಆಗ್ತದೆ ಎಲ್ಲ ಕಡೆಯಲ್ಲಿ. ಎಂತ ಮಾಡದೆ ನೀನು? ಉಂಡೆ ಮಾಡ. ಅವಾಗದಿಂದ ಮಾಡ್ಬೇಕು ಹೇಳ್ತಿದ್ದೆ ನೋಡು. ಇದಾದ್ರೂ ಒಳ್ಳೇದು ಉಂಡೆ ಮಾಡಿಗೆ ಬರ್ತದೆ. ಚಿಕ್ಕ ಚಿಕ್ಕ ಉಂಡೆ ಮಾಡಾಯ್ತಾ? ನಮ್ಮ ಉಂಡೆ ಶೇಪ್ ಹೇಗೇಗೋ ಆಗ್ತದೆ, ಚಿಕ್ಕದಾಗ್ತದೆ ದೊಡ್ಡದಾಗ್ತದೆ. ನೋಡಿ ಈ ಸೈಜ್ಗೆ ಮಾಡಿದ್ದೇನೆ ನಾನು, ಇಷ್ಟು ಸಾಕು. ಉಂಡೆ ಸ್ವಲ್ಪ ದೊಡ್ಡದು ಮಾಡಂತೆ, ತುಂಬಾ ಚಿಕ್ಕದಾಯ್ತು. ಇನ್ನ ಸೈಜಿಗೆ ಸರಿ ಉಂಟು, ಆದ್ರೆ ನಾವು ಸ್ವಲ್ಪ ದೊಡ್ಡ ದೊಡ್ಡ ಉಂಡೆ ಮಾಡುವ ಆಯ್ತಾ? ನೋಡಿ ಇದನ್ನು ಕೂಡ ಒಟ್ಟಿಗೆ ಹಾಕಂತೆ. 1 2 3 4 5 6 7. ಎಲ್ಲಿ 7? ಇದೆರಡು ಒಂದೇ ಉಂಡೆ, ಬೇರೆ ಬೇರೆ ತಟ್ಟೆಗೆ ಹಾಕಿದ್ದು ಮಾತ್ರ. 1 2 3 4 5 6. 6 ಬಗೆಯದ್ದು ಉಂಟಾಯ್ತಾ? ನಮ್ಮ ಮನೆಯ ಸಣ್ಣ ಗಾರ್ಡನ್ ನೋಡಿ, ಬೇರೆ ಬೇರೆ ತರದ ಹೂವಿನ ಗಿಡ ಉಂಟು. ಅದರಲ್ಲಿ ನಾನು ಫಸ್ಟಿಗೆ ಕೆಂಪು ಗುಲಾಬಿ ಹಾಗೇನೆ ಪಿಂಕ್ ಇದ್ದು ಗುಲಾಬಿ ಹೂವನ್ನು ತೆಗಿತಿದ್ದೇನೆ. ಅದಾದ್ಮೇಲೆ ನೋಡಿ ಇಲ್ಲಿ ಚಿಕ್ಕ ಇದು ಮಲ್ಲಿಗೆ ತರ ಕಾಣ್ತದೆ ನಿಮ್ಗೆ ಹೂ, ಅದಿದೆ. ಹಾಗೇನೆ ಸ್ವಲ್ಪ ದೊಡ್ಡ ಮಟ್ಟಿನ ಬಿಳಿ ಹೂ. ಹಾಗೆ ನಮ್ಗೆ ಇದೊಂದು ನೋಡಿ ಸ್ಪೆಷಲ್ ಆಗಿದೆ, ಕೇಪಳ ಹೂ. ಅಂದ್ರೆ ನಾರ್ಮಲ್ ಆಗಿ ನಾವು ಕೆಂಪು ಕಲರ್ ಇದು ಕೇಪಳ ಹೂವನ್ನು ನೋಡಿರ್ತೇವೆ. ಇದು ಸ್ವಲ್ಪ ಪರ್ಪಲ್ ಕಲರ್ನ ಕೇಪಳ ಹೂವು ನೋಡಿ. ಹಾಗೆ ಬೇರೆ ಬೇರೆ ಹೂವಿನ ಗಿಡ ಉಂಟು. ಹಾಗೆ ನಮ್ಮ ಮನೆಯ ಅಷ್ಟಮಿಗೆ ನಾನು ದೇವರಿಗೆ ಇಡ್ಲಿಕ್ಕೆ ಅಂತ ಹೇಳಿ ಬೇರೆ ಬೇರೆ ತರದ ಹೂವನ್ನು ತೆಗೆದು ರೆಡಿ ಮಾಡ್ತಾ ಇದ್ದೇನೆ. ನೋಡಿ ಸುಗಂಧಿ ಪುಷ್ಪ, ನಮ್ಮ ತುಳುವಲ್ಲಿ ಇದಕ್ಕೆ ಸುರುಳಿ ಅಂತ ಹೇಳ್ತೇವೆ. ದೇವರಿಗೆ ವಿಶೇಷವಾಗಿ ಇಡುವಂತಹ ಪುಷ್ಪ ಇದು. ಇದನ್ನು ಕಟ್ಟಿ ಕೂಡ ಬಿಡ್ಬೋದು, ಹಾಗೇನೆ ಪ್ಲೇನ್ ಆಗಿ ಸಪರೇಟ್ ಆಗಿ ಇಟ್ಟು ಕೂಡ ದೇವರಿಗೆ ಇಡ್ಬೋದು ಹೂವನ್ನ. ತುಂಬಾ ಪರಿಮಳ ಹೂ ಇದು. ನಮಗೆ ಈ ಹೂವಿನ ಗಿಡ ಇದ್ರೆ ಉಂಟಲ್ಲ, ಎಲ್ಲಿಂದ ಎಲ್ಲಿಗೆ ಕೂಡ ಈ ಪರಿಮಳ ಬರ್ತಾ ಇರ್ತದೆ ಹೂ ಉಂಟಲ್ಲ ಆಗುವಾಗ. ನೋಡಿ ಕತ್ತಲಾಗ್ತಾ ಬಂತು. ಇನ್ನು ನಾನು ಚಕ್ಕುಲಿ ಹಾಗೇನೆ ಮೂಡೆ ಮಾಡ್ಲಿಕ್ಕೆ ರೆಡಿ ಮಾಡ್ತೇನೆ. ಉಂಡೆ ಎಲ್ಲ ಮಾಡಿ ನೋಡಿ ಸಮರ್ಪಣೆಗೆ ಇಟ್ಟಿದ್ದೇನೆ. ಎಲ್ಲ ಉಂಡೆ ರೆಡಿ ಆಯ್ತು. ಹಾಗೇನೆ ಚಕ್ಕುಲಿ ಕೂಡ ರೆಡಿ ಆಗಿದೆ. ಈ ಚಕ್ಕುಲಿ 2 ಪಾತ್ರದಲ್ಲಿ ಫುಲ್ ಆಗಿದೆ ನೋಡಿ. ಇನ್ನು ನೋಡಿ ನಮ್ಮ ಅಷ್ಟಮಿಗೆ ಉಂಟಲ್ಲ ಸಣ್ಣ ಮಟ್ಟಿನ ಭಜನೆ. ಏನ್ ದೊಡ್ಡ ಸಿಂಗರ್ ಅಲ್ಲ, ನಾನು ಮತ್ತೆ ನನ್ನ ಮಗಳು ಕೂತ್ಕೊಂಡು ಭಜನೆ ಮಾಡುದು. ಭಾಗವತರು ಪಾಡಿ ಹಾಡುವ ರಾಗ ರಾಗದಲ್ಲಿ ಪಿಳ್ಳಂಗೋಪಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ? ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ. ಪತ್ರಂ ಪತ್ರ ಪೂಜೆ. ನೋಡಿ ದೇವರಿಗೆ ಇನ್ನು ಪೂಜೆ ಮಾಡಿ ಅರ್ಘ್ಯ ಬಿಡುವಂತಹ ಕ್ರಮ. ಹಾಗೇನೆ ಹೊರಗಡೆ ತುಳಸಿ ದೇವರಿಗೆ ಕೂಡ ಪೂಜೆ ಮಾಡಿ ಅರ್ಘ್ಯ ಬಿಡುವ ಕ್ರಮ. ಅರ್ಘ್ಯ ಬಿಟ್ಟಾದ ನಂತರ ಮನೆ ಮಂದಿ ಎಲ್ಲ ಸೇರಿ ಖುಷಿಯಿಂದ ಮೂಡೆ ಚಕ್ಕುಲಿ ಉಂಡೆ ಎಲ್ಲ ಸೇವಿಸ್ತೇವೆ. ಇದೇ ರೀತಿ ಈ ಸುಂದರ ಕ್ಷಣ ನೆಕ್ಸ್ಟ್ ಇಯರ್ ಅಷ್ಟಮಿ ಅಂದು ನಾವು ನಿಮ್ಗೆ ಇದೇ ರೀತಿ ವಿಡಿಯೋ ಎಲ್ಲ ಮಾಡಿ ತೋರಿಸ್ತೇವೆ. ಅಲ್ಲಿ ತನಕ ನಮ್ಮ ಬೇರೆ ಬೇರೆ ರೆಸಿಪಿ ವಿಡಿಯೋನೆಲ್ಲ ನೀವು ನೋಡ್ತಾ ಇರಿ. ನಾವು ಈ ತರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.